ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಸೂರ್ಯ ಮತ್ತು ಚೇತನ್ ಎಲ್ಲ ಕಡೆ ಫೋನ್ನ ಹುಡುಕ್ತಾ ಇರ್ತಾರೆ. ಅಷ್ಟು ಸುಲಭವಾಗಿ ನೀನು ನಿನ್ನ ಫೋನ್ನ ಕಳೆದುಕೊಳ್ಳೋದಿಲ್ಲ. ಈಗ ಕಳೆದುಕೊಂಡೆ, ಏನಾಗಿತ್ತು ನಿನಗೆ ಸೂರ್ಯ ಅಂತ ಚೇತನ ಕೇಳ್ತಾನೆ. ಗೊತ್ತಿಲ್ಲ ಕಣೋ, ನಿನ್ನೆ ಪಾರ್ಟಿಲಿ ಸ್ವಲ್ಪ ಕುಡಿದ್ಬಿಟ್ಟಿದ್ದೆ, ಅದಕ್ಕೆ ಏನಾಯಿತು ಏನು ಅಂತ ಒಂದು ನೆನಪಾಗ್ತಾ ಇಲ್ಲ. ಎಲ್ಲಿ ಫೋನ್ ಬಿಟ್ಟೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಸೂರ್ಯ ಹೇಳ್ತಾನೆ. ಆಗ ಏನೋ ನೀನು ಈ ತರ ಎಲ್ಲ ಮಾಡ್ಕೊಂಡಿದೀಯಲ್ಲ, ಎಲ್ಲ ಆಗಿದ್ದು ನನ್ನಿಂದಾನೆ ಅಂತ ಅನ್ಸುತ್ತೆ. ಅವತ್ತೇ ನೀನು ಮಂಜು ದುಡ್ಡು ತಗೊಂಡಿರೋ ವಿಡಿಯೋನ ಡಿಲೀಟ್ ಮಾಡ್ತೀನಿ ಅಂತ ಹೇಳ್ದೆ. ನಾನೇ ಬೇಡ ಇರ್ಲಿ ಯಾವ್ದಕ್ಕೂ ಅಂತ ಹೇಳ್ದೆ. ಇವತ್ತು ತರ ಪರಿಸ್ಥಿತಿ ಬಂದಿದೆ ನೋಡು, ನನ್ನಿಂದಾನೆ ಅನ್ಸುತ್ತೆ ಈ ತರ ಆಗಿದ್ದು. ಬೇಜಾರ್ ಮಾಡ್ಕೊಂಡು ಚೇತನ್ ಹೇಳ್ತಾನೆ, ಏನ್ ಮಾಡಕ್ಕಾಗುತ್ತೆ ಬಿಡೋ, ಹೋಗ್ಲಿ ಬಾ ಕಂಪ್ಲೇಂಟ್ ಕೊಡಕ್ ಹೋಗೋಣ ಅಂತ ಹೇಳಿದಾಗ, ಈಗ ಯಾಕೋ ಕಂಪ್ಲೇಂಟ್ ಕೊಡೋದು ಬೇಡ ಅನಿಸ್ತಿದೆ ಕಣೋ ಚೇತನ ಅಂತ ಸೂರ್ಯ ಹೇಳ್ತಾನೆ. ಬೇಡ ಅಂದ್ರೆ ಹೇಗೋ ಸೂರ್ಯ, ಫೋನ್ ಸಿಗ್ಲೇಬೇಕು ಅಂದ್ರೆ ನಾವು ಕಂಪ್ಲೇಂಟ್ ಕೊಡ್ಲೇಬೇಕು, ಬಾ ಹೋಗಿ ಕೊಡೋಣ ಅಂತ ಹೇಳಿ ಸೂರ್ಯ ಮತ್ತೆ ಚೇತನ್ ಇಬ್ರು ಸ್ಟೇಷನ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಏನ್ ಮಾಡೋದು ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಒಟ್ನಲ್ಲಿ ಫೋನ್ ಸಿಕ್ಕಿದ್ರೆ ಅಷ್ಟೇ ಸಾಕು ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಈ ಕಡೆ ಮೀನಾ ಚೇತನ್ಗೆ ಫೋನ್ ಮಾಡಿ ಅಣ್ಣ ಫೋನ್ ಸಿಕ್ತಾ ಅಂತ ಕೇಳ್ತಾಳೆ. ಇಲ್ಲಮ್ಮ ಸಿಕ್ಕಿಲ್ಲ ಅಂತ, ನಾನು ಮನೇಲೆಲ್ಲ ಹುಡುಕ್ತೆ ಎಲ್ಲೂ ಸಿಗ್ಲಿಲ್ಲ ಅಂತ ಹೇಳ್ತಾಳೆ. ಆಗ ಇರೋ ಸೂರ್ಯ ಇಲ್ಲೇ ಇದ್ದಾನೆ, ಸೂರ್ಯಂಗೆ ಕೊಡ್ತೀನಿ ಅಂತ ಚೇತನ ಸೂರ್ಯಂಗೆ ಫೋನ್ ಕೊಡ್ತಾನೆ. ಮೀನಾ ಸೂರ್ಯನ್ ಕೇಳ್ತಾಳೆ, ರೀ ಫೋನ್ ಸಿಕ್ತಾ ಅಂತ. ಇಲ್ಲಮ್ಮ ಎಲ್ಲೂ ಸಿಗಲಿಲ್ಲ, ಫೋನು ಹುಡುಕ್ತಾ ಇದ್ದೀವಿ ಸಿಗ್ತಾನೆ ಇಲ್ಲ ಅಂತ ಸೂರ್ಯ ಹೇಳ್ತಾನೆ. ರೀ ನಾನು ಮನೇಲೆಲ್ಲ ಹುಡುಕ್ತೆ ಎಲ್ಲೂ ಸಿಗಲಿಲ್ಲ ರೀ, ನೀವು ಯಾರೋ ನಮ್ಮ ಫೋನ್ನ ಎತ್ಕೊಂಡಿರ್ಬೇಕು ಅಂತ ಮೀನಾ ಹೇಳ್ತಾಳೆ. ಇನ್ನೇನು ಮಾಡೋಕ್ಕಾಗುತ್ತೆ, ಹೋಗ್ಲಿ ಬಿಡು ಮೀನಾ, ನೀನೇನು ತಲೆ ಕೆಡಿಸ್ಕೋಬೇಡ, ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಆ ದೇವ್ರ ಮೇಲೆ ಭಾರ ಹಾಕೋಣ, ದೇವರೇ ನಮಗೆ ಫೋನ್ ಸಿಗೋ ಥರ ತಾನೆ ಅಂತ ಹೇಳ್ತಾನೆ ಸೂರ್ಯ. ಈ ಕಡೆ ರೋಹಿಣಿ ಮತ್ತು ಪೂಜಾ ಇಬ್ಬರು ಕೂಡ ಕಾಗೆ ಸುಬ್ಬನ ಆಫೀಸಿಗೆ ಬರ್ತಾರೆ. ಓ ಬನ್ನಿ ಬನ್ನಿ ಮೇಡಮ್ ಅವರು, ಈ ಸಾರಿನಾದ್ರೂ ಬರೀ ಕೈಯಲ್ಲಿ ಬಂದಿದ್ದೀರಾ ಅಥವಾ ಫೋನ್ ತಂದಿದ್ದೀರಾ ಅಂತ ಕಾಗಿಸುಬ್ಬ ಕೇಳ್ತಾನೆ. ಇಲ್ಲ, ಈ ಸಾರಿ ಆ ಸೂರ್ಯನ ಫೋನ್ನ ತಗೊಂಡೇ ಬಂದಿದ್ದೀವಿ ಅಂತ ರೋಹಿಣಿ ಹೇಳಿದ ತಕ್ಷಣ ಕಾಗಿಸುಬ್ಬಂಗೆ ತುಂಬಾ ಖುಷಿ ಆಗುತ್ತೆ. ಹೌದಾ, ಹಾಗಾದ್ರೆ ಒಳ್ಳೆ ಕೆಲಸ ಮಾಡಿದ್ರಿ, ಬನ್ನಿ ಕೂತ್ಕೊಳ್ಳಿ ಅಂತ ಕಾಗಿಸುಬ್ಬ ಹೇಳ್ತಾನೆ. ಇಲ್ಲೂ ನನಗೆ ಫೋನ್ ಕೊಡಿ ಅಂತ ಕಾಗಿಸುಬ್ಬ ಕೇಳಿದ ತಕ್ಷಣ, ಸುಮ್ಮನೆ ಫೋನ್ನ ಕೊಟ್ಬಿಡೋಕ್ಕಾಗಲ್ಲ, ನನ್ನ ಕೆಲಸ ಆಗ್ಬೇಕು, ಹೇಳಿದ್ನೆಲ್ಲ ಮರ್ತೋದ್ರ ನೀವು ಅಂತ ರೋಹಿಣಿ ಕೇಳ್ತಾಳೆ. ಮೇಡಮ್ ನೀವು ಯಾಕೆ ಯೋಚನೆ ಮಾಡ್ತೀರಾ ಮೇಡಮ್, ನೀವು ಅದನ್ನ ಯೋಚನೆ ಬಿಟ್ಬಿಡಿ ಅಂತ ಕಾಗಿಸುಬ್ಬ ಹೇಳಿದಾಗ, ಆಗೋದಿಲ್ಲ, ಮೊದಲು ನಾನು ಹೇಳಿದ ಕೆಲಸ ಆಗಬೇಕು, ಆ ದಿನೇಶನ್ನ ಇಲ್ಲಿ ಕರ್ಕೊಂಡು ಬನ್ನಿ ಅಂತ ರೋಹಿಣಿ ಹೇಳ್ತಾಳೆ. ನೀವೇಗೆ ನನ್ನನ್ನು ನಂಬೋದಿಲ್ವೋ, ಹಾಗೆ ನನ್ನ ಕೆಲಸ ಆಗೋವರೆಗೂ ನಾನು ನಿಮ್ಮನ್ನು ನಂಬೋದಿಲ್ಲ, ವಿಡಿಯೋನು ಕಳಿಸಲ್ಲ, ಫಸ್ಟ್ ಆ ದಿನೇಶನ್ನ ಕರ್ಕೊಂಡ್ಬನ್ನಿ ಅಂತ ರೋಹಿಣಿ ಹೇಳ್ತಾಳೆ. ಸರಿ ಮೇಡಮ್, ನೀವೇನು ಯೋಚನೆ ಮಾಡಬೇಡಿ, ಈಗಲೇ ನಮ್ಮ ಹುಡುಗರು ಕಳಿಸಿ ಆ ದಿನೇಶನ್ನ ಕರ್ಕೊಂಬರೋ ಥರ ಮಾಡ್ತೀನಿ. ಏಯ್ ಹೋಗ್ರೋ, ಆ ದಿನೇಶನ್ ಕರ್ಕೊಂಬನ್ನಿ ಅಂತ ಕಾಗಿಸುಬ್ಬ ಅವ್ರ ಕಡೆ ಹುಡುಗರನ್ನ ಕಳಿಸ್ತಾನೆ. ಕಾಗಿಸುಬ್ಬನ ಹುಡುಗರು ಹೋಗಿ ದಿನೇಶನ್ ಕರ್ಕೊಂಬಂದಿದ ತಕ್ಷಣ, ಏಯ್ ಯಾರೋ ನೀವೆಲ್ಲ ನನ್ನ ಯಾಕೋ ಇಲ್ಲಿ ಕರ್ಕೊಂಬಂದಿದ್ದೀರಾ ಅಂತ ದಿನೇಶ್ ಬೈತಾ ಇರ್ತಾನೆ. ಆಗ ನೋಡಿದ್ರಲ್ಲ ನಮ್ಮ ಕಡೆ ಹುಡುಗರು ಹೆಂಗ್ ಕರ್ಕೊಂಬಂದ್ರು ಅಂತ ಕಾಗಿಸುಬ್ಬ ಹೇಳಿದ ತಕ್ಷಣನೇ, ಅಯ್ಯೋ ಏನ್ ಮಾಡ್ಬಿಟ್ರಿ ನೀವು, ನಾ ಪೂಜನ ಅವನೇನಾದ್ರೂ ಇಲ್ಲಿ ನಿಮ್ ಜೊತೆ ನೋಡ್ಬಿಟ್ರೆ ನಾವೇ ಇದನ್ನೆಲ್ಲ ಮಾಡ್ಸಿರೋದು ಅಂತ ಅವನಿಗೆ ಗೊತ್ತಾಗ್ಬಿಡುತ್ತೆ, ಯಾವುದೇ ಕಾರಣಕ್ಕೂ ಆ ದಿನೇಶು ಇಲ್ಲಿ ನಮ್ಮನ್ನ ನೋಡಬಾರ್ದು ಅಂತ ರೋಹಿಣಿ ಹೇಳ್ತಾಳೆ. ಹಾಗಾದ್ರೆ ನೀವು ಹೋಗಿ ಬಚ್ಚಿಟ್ಕೊಳ್ಳಿ ಅಂತ ಕಾಗಿಸುಬ್ಬ ಕಳಿಸ್ತಾನೆ. ದಿನೇಶ್ನ ಒಳಗಡೆ ಕರ್ಕೊಂಡೋಗ್ರು ಅಂತ ಹೇಳಿ ಒಳಗಡೆ ಕಳಿಸ್ತಾನೆ. ಎಲ್ಲ ಯಾರು ಅಂತ ಹೇಳಿದ್ರೆ ಸರಿ, ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಬಂದಿದ್ದೀರಾ, ನಿಮ್ಮ ಉದ್ದೇಶ ಏನು ಅಂತ ದಿನೇಶ್ ಕೇಳಿದಾಗ ಆಮೇಲೆ ಎಲ್ಲ ಗೊತ್ತಾಗುತ್ತೆ, ಅಲ್ಲಿವರೆಗೂ ಆರಾಮಾಗಿ ಖುಷಿಯಾಗಿರು ಅಂತ ಕಾಗಿಸುಬ್ಬ ಹೇಳ್ತಾನೆ. ಈಗ ಬನ್ನಿ ಮೇಡಮ್, ನೀವು ಈಗಲಾದ್ರೂ ನಿಮಗೆ ಸಮಾಧಾನ ಆಯ್ತಾ, ಆ ದಿನೇಶನ್ನ ನಮ್ಮ ಹುಡುಗರು ಒಳಗಡೆ ಕರ್ಕೊಂಡೋಗಿದ್ದಾರೆ, ಎಲ್ಲದನ್ನು ನೋಡ್ಕೊತೀನಿ, ಈಗಲಾದ್ರೂ ವಿಡಿಯೋ ಕಳಿಸ್ತಿರೋ ಇಲ್ವೋ ಕಾಗಿಸುಬ್ಬ ಕೇಳಿದ ತಕ್ಷಣನೇ, ಸರಿ ಆಯ್ತು, ವಿಡಿಯೋ ನಾನು ಈಗಲೇ ಕಳಿಸ್ತೀನಿ ಅಂತ ಹೇಳಿ ರೋಹಿಣಿ ವಿಡಿಯೋ ಕಳಿಸ್ತಾಳೆ. ಅದನ್ನ ನೋಡಿ ಕಾಗಿಸುಬ್ಬಂಗೆ ತುಂಬಾ ಖುಷಿ ಆಗುತ್ತೆ. ಒಂದು ವಿಡಿಯೋಗೋಸ್ಕರನೇ ಇಷ್ಟು ದಿನ ಕಾದಿದ್ದು, ನನ್ನ ಆಟ ಶುರುವಾಗುತ್ತೆ ಅಂತ ಕಾಗಿಸುಬ್ಬ ಹೇಳ್ತಾನೆ. ನಿಮ್ಮ ಕತೆ ಆಗಿರಲಿ, ನನ್ನ ಕೆಲಸನ ನೀವು ಮರಿಬೇಡಿ, ವಿಡಿಯೋ ಸಿಕ್ತು ಅಂತ ಈ ದಿನೇಶನ್ನ ಬಿಟ್ಟು ಕಳಿಸ್ಬಿಡ್ಬೇಡಿ. ಸರಿ ಏನೋ ಅವ್ನು ಜೈಲಿಗೆ ಹೋದ, ಅದನ್ನ ಸೂರ್ಯ ಕಳಿಸಿದ್ದು, ನೀವೇ ನಾನೇ ಕಳಿಸಿದ್ದು ಅಂತೇಳಿ ನಾಟಕ ಮಾಡಿದ್ರಿ, ಸಲ ಹಾಗೆಲ್ಲ ಆಗಬಾರ್ದು, ಇವ್ನು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೋಬಾರ್ದು ಅಂತ ರೋಹಿಣಿ ಹೇಳಿದಾಗ, ನೀವೇನು ಯೋಚನೆ ಮಾಡಬೇಡಿ ಮೇಡಮ್, ಏನು ಮಾಡಬೇಕು ಅಂತ ಚೆನ್ನಾಗಿ ಗೊತ್ತಿದೆ, ಆದರೆ ನೀವು ಈ ವಿಡಿಯೋನ ಕಳಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮಂಜ, ನನ್ನ ಹತ್ರನೇ ನಾಟಕ ಮಾಡ್ತಿದ್ದೆ ಅಲ್ವಾ, ಈಗ ನೀನು ಆ ದುಡ್ಡು ಕದ್ದಿರೋ ವಿಡಿಯೋ ನನ್ನ ಹತ್ರನೇ ಇದೆ ಹೇಳಿ ಕಾಗಿಸುಬ್ಬ ನಗ್ತಾ ಇರ್ತಾನೆ. ರೋಹಿಣಿ, ಪಾಪ ಕಣೆ ಮೀನಾ ಸೂರ್ಯ, ಅವ್ರ ತಮ್ಮ ಮಾಡಿರೋ ತಪ್ಪಿಗೆ ನೀನ್ ಯಾಕೆ ಇವ್ರಿಗೆ ಶಿಕ್ಷೆ ಕೊಡ್ತಾ ಇದೀಯಾ, ಅದೇನೇ ತಪ್ಪು ಮಾಡಿದಾರ ಅವರು, ಪಾಪ ಕಣೆ ಮೀನಾ ಸೂರ್ಯ ಅಂತ ಪೂಜಾ ಹೇಳ್ತಾಳೆ. ಯಾವಾಗ ನೋಡಿದ್ರು ಪಾಪ ಸೂರ್ಯ ಮೀನಾ ಅಂತೀಯಾ, ನೀನ್ ಮಾತ್ರ ಈ ತರ ಹೇಳ್ಬೇಕಷ್ಟೇ, ಆದ್ರೆ ನಾನು ಅವ್ರ ಕಡೆಯಿಂದ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು, ಅದಾಗೇನೋ ಸ್ವಾಭಿಮಾನ ಹಾಗೆ ಹೀಗೆ ಅಂತ ಮಾತಾಡ್ತಾಳೆ. ಇದಕ್ಕೆಲ್ಲ ಏನ್ ಉತ್ತರ ಕೊಡ್ತಾಳೆ ಅಂತ ನಾನು ನೋಡ್ತೀನಿ. ಅಷ್ಟಕ್ಕೂ ಸೂರ್ಯ ಮತ್ತೆ ಮೀನಾ ಬೇರೆಯವರೆಲ್ಲರಿಗೂ ಒಳ್ಳೆಯವರೇ, ಆದ್ರೆ ಮಾತ್ರ ಒಳ್ಳೆಯವರಲ್ಲ, ಪ್ರತಿ ಕ್ಷಣನೂ ಪ್ರತಿದಿನನೂ ನನಗೇನಾದ್ರೂ ತೊಂದರೆ ಮಾಡಕ್ಕೆ ಅಂತಾನೆ ಕಾಯ್ತಾ ಇರ್ತಾರೆ. ಮನೇಲಿ ಆ ಸೂರ್ಯನಿಂದಾಗಿ ನನಗೆ ನರ್ಕ ಅಂತ ಅನಿಸ್ತಾ ಇದೆ, ಪ್ರತಿ ಸರಿನೂ ಏನಾದ್ರೂ ಚುಚ್ಚಿ ಮಾತಾಡಿ ಬೇಜಾರ್ ಮಾಡ್ತಾನೆ ಇರ್ತಾನೆ. ನನಗೆ ಮತ್ತೆ ಮನೋಜ್ಗೆ ಆ ಮನೇಲಿ ಗೌರವ ಇಲ್ದಿರೋ ತರ ಮಾಡ್ತಾ ಇರೋದೇ ಸೂರ್ಯ. ಈ ವಿಡಿಯೋನ ಈಗಲೇ ತಗೊಂಡೋಗಿ ಅತ್ತೆಗೆ ತೋರಿಸ್ತೀನಿ, ದಿನ ನಾನು ಇದಕ್ಕೋಸ್ಕರನೇ ಕಾಯ್ತಾ ಇದ್ದಿದ್ದು. ಈಗ ಸೂರ್ಯ ಮೀನಾ ಏನ್ ಮಾಡ್ತಾರೆ ಅಂತ ನಾನು ನೋಡ್ತೀನಿ, ಸೂರ್ಯ ಹೆಂಡ್ತಿ ಮನೆಯವ್ರನ್ನ ಹೇಗೆ ಕಾಪಾಡ್ಕೊಂತಾನೆ ಅಂತ ನಾನು ನೋಡ್ತೀನಿ.
ಈ ಅತ್ತೆಗೆ ವಿಡಿಯೋ ತೋರಿಸಿದ ತಕ್ಷಣನೇ ಅತ್ತೆ ಆ ಮನೆಯಲ್ಲಿ ದೊಡ್ಡ ಯುದ್ಧನೇ ಶುರು ಮಾಡಿಬಿಡ್ತಾರೆ. ಇನ್ನು ಮತ್ತೆ ಸೂರ್ಯನ ಕತೆ ಇವತ್ತು ಮುಗ್ದೇ ಹೋಗುತ್ತೆ ಅಂತೇಳಿ ತುಂಬ ಖುಷಿಯಿಂದ ರೋಹಿಣಿ ಹೇಳ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.